ಹಾಯ್ ಫ್ರೆಂಡ್ಸ್, ಕೇರಳ ಸ್ಟೈಲಲ್ಲಿ ಹೇಗೆ ಸಾಂಬಾರು ಮಾಡೋದು ಅಂತ ನೋಡೋಣ ಬನ್ನಿ. ತರಕಾರಿ ಬಂದು ಬೂದ್ಕುಂಬಳಕಾಯಿ, ಬದನೆಕಾಯಿ, ಸಾಂಬಾರು ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಮತ್ತು ಬೇಳೆ ಟೊಮೆಟೊ ಬೇಯಿಸ್ಕೊಂಬಿಡಿ. ಅದಕ್ಕೆ ತರಕಾರಿ ಹೆಚ್ಚಿರೋದೆಲ್ಲ ಹಾಕ್ಕೊಳ್ಳಿ. ನುಗ್ಗೆಕಾಯಿ ಮತ್ತು ಹುಳ್ಳಿಕಾಯಿನೂ ಹಾಕ್ಕೋಬೋದು. ಬೂದ್ಕುಂಬಳಕಾಯಿ ತಿನ್ನಲ್ಲ ಅನ್ನೋರು ಅಷ್ಟೊತ್ತಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಉಪ್ಪು ಹಾಕ್ಕೊಂಬಿಡಿ ತರಕಾರಿ ಜೊತೆಯಲ್ಲೇ ಬೇಯೋಕ್ಕೆ. ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ, ತೊಗರಿಬೇಳೆ ಒಂದು ಅರ್ಧ ಸ್ಪೂನ್ ತೊಗೊಳ್ಳಿ. ಒಂದು 5-6 ಎಸಳು ಕರ್ಬೇವಿನ ಸೊಪ್ಪು ತೊಗೊಳ್ಳಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಒಂದೆರಡು ಸ್ಪೂನು ಧನಿಯಾ ಹಾಕ್ಕೊಳ್ಳಿ. ಮತ್ತು ಒಂದು ಸ್ಪೂನು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಒಂದು 1/4 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ಳಿ. ಒಂದು ಅರ್ಧ ಕಪ್ಪು ಕಾಯಿ ಹಾಕ್ಕೊಳ್ಳಿ, ಕಾಯಿ ತುರಿದಿದ್ದು. ಎಲ್ಲನೂ ಚೆನ್ನಾಗಿ ಆದಮೇಲೆ ರುಬ್ಬಿ ಈ ಕುದೀತಾ ಇರೋ ಸಾರಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಬೇಯಕ್ಕೆ ಬಿಡಿ. ತರಕಾರಿ ಎಲ್ಲ ಆಗಲೇ ಬೆಂದಿರುತ್ತೆ. ಈಗ ನಾವು ಮಿಕ್ಸಿ ತೊಳೆದಿದ್ದು ನೀರು ಸ್ವಲ್ಪ ಇರುತ್ತಲ್ಲ, ಅದರಲ್ಲೇ ಒಂದು ಸ್ವಲ್ಪ ಹುಣ್ಸೆಹಣ್ಣು ಕಲಸಿ ಹಾಕ್ಕೊಳ್ಳೋಣ. ಹುಣ್ಸೆಹಣ್ಣು ಕಲಸಿ ಹಾಕಬೇಕಾದ್ರೆ ನಿಮ್ಗೆ ಎಷ್ಟು ನೀರು ಬೇಕೋ ಗಟ್ಟಿ ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ಉಪ್ಪೆಲ್ಲ ಸರಿಯಾಗಿದೆ ಅಂತ ನೋಡ್ಕೊಳ್ಳಿ. ಆಮೇಲೆ ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕೋದಕ್ಕೆ ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು ಸ್ವಲ್ಪ ಹಿಂಗಿನ ಪುಡಿ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಿಂಗೆ ಹಾಕೋದ್ರಿಂದ ಜೀರ್ಣನೂ ಬೇಗ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಿಯಾಗೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಇಡ್ಲಿಗೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.